ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದು ವರ್ಷದ ಮೊದಲ ಮಳೆ. ಬಿಸಿಲು ನೋಡಿ 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 ಸಾಕಾಗೋಗ್ಬಿಟ್ಟಿತ್ತು. ಸೊ ಮಳೆ ಬಂದು ಎಷ್ಟು ತಂಪಾಯಿತು, ಎಷ್ಟು ಖುಷಿ ಆಯಿತು ಅಂತಂದರೆ ಒಂದೇ ಮಳೆಗೆ ಇದು ಮಳೆಗಾಲ ಏನೋ ಅನ್ನೋಷ್ಟು ಫೀಲ್ ಆಗೋಗ್ಬಿಟ್ಟಿತ್ತು. ಅಷ್ಟು ಅಂದರೆ ಅಷ್ಟು ಮಳೆ. ಒಂದು 5 ಮಿನಿಟ್ಸಲ್ಲಿ ಎಷ್ಟು ಧಾರಾಕಾರ ಮಳೆ ಬರ್ತಾ ಇತ್ತು ಅಂತಂದರೆ ನನಗೆ ಮಕ್ಕಳನ್ನ ಕರ್ಕೊಂಬರೋ ಟೈಮು. ಸೊ ಹೇಗಪ್ಪ ಕರ್ಕೊಂಡ್ಬರೋದು ಅಂತ ಹೇಳಿ, ಅಂದರೆ ಕೊಡೆ ತೊಗೊಂಡು ಹೋಗ್ಬೇಕಲ್ಲ, ಎರಡೆರಡು ಕೊಡೆ. ಅವರು ಬೇಗ ಇಳ್ಕೊಂಡು ಬಂದುಬಿಡ್ತಾರೆ ಬಸ್ಸಿಂದ. ಸೊ ಅವ್ರನ್ನ ಕರ್ಕೊಂಡು ಬರೋ ಟೈಮಿಗೆ ಭಯಂಕರ ಗಾಳಿ ಮಳೆ. ಸೊ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು. ಸೊ ಕ್ಲೈಮೇಟು ನೋಡ್ಬೋದು, ಫುಲ್ಲು ಕತ್ಲೆ ಕತ್ಲೆ ಕತ್ಲೆ. ಮತ್ತು ಮಕ್ಕಳು ಬರೋ ಟೈಮಿಗೆ ಮಳೆ ಇದ್ದಿದ್ದರಿಂದ ಸೊ ಬೇಗ ಹೋಗಬೇಕಾಯ್ತು ಆ ಮಳೆಯಲ್ಲೇ. ಇದೊಂದು ಏನು ಕಷ್ಟ ಆಯಿತು ಅಂತಂದರೆ, ಸಡನ್ನಾಗಿ ಬಿಸಿಲಿದ್ದದ್ದು ಸಡನ್ನಾಗಿ ಮಳೆ ಬಂದಿದ್ದರಿಂದ ಅಡಿಕೆ ಹಾಕ್ದವರೆಲ್ಲ ತುಂಬ ಫಜೀತಿ ಪಡ್ತಾಯಿದ್ರು. ಅಂದರೆ ಒಣಗಿರಲಿಲ್ಲ ಅಡಿಕೆ ಎಲ್ಲ. ಹಾಗಾಗಿ ನಾನು ಆಳಿದ್ದಿದ್ದರಿಂದ ಸ್ವಲ್ಪ ಸೋಲಾರಲ್ಲಿ ಹಾಕಿ ಆಗಿತ್ತು, ಇನ್ನೊಂದು ಸ್ವಲ್ಪ ಇದ್ದದನ್ನು ತಡ್ಪಲ್ ತೊಗೊಂಡು ಮುಚ್ಚಿದ್ವಿ. ಹಾಗೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟೆಲ್ಲ ನಿದ್ದೆ ಇಲ್ಲದೆ ಇರೋದ್ರಿಂದ, ಅವತ್ತು ಕರೆಂಟ್ ಇರಲಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ನನಗೆ ನಿದ್ದೆ ಆಗ್ತೇನೆ. ಹಾಗೆ ಬೆಳಗ್ಗೆ ನಾನೇ ಅವ್ರನ್ನ ಮಕ್ಕಳನ್ನ ಬಿಡೋಣ ಅಂತ ಹೇಳಿ ಕರ್ಕೊಂಡೋದೆ. ಹಸ್ಬೆಂಡ್ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಸಾಯಂಕಾಲ ಬಂದ ತಕ್ಷಣನೇ ಮಕ್ಕಳು ನನಗೆ ಸ್ವೀಟ್ ಅವಲಕ್ಕಿ ಬೇಕು, ನನಗೆ ಖಾರ ಅವಲಕ್ಕಿ ಬೇಕು ಅಂತ ಹೇಳಿ ಇಬ್ಬರು ಒಂದೊಂದು ಥರ ಕೇಳ್ತಾ ಇರ್ತಾರೆ. ಏನಪ್ಪ ಮಾಡೋದು ಅಂತ ಹೇಳಿ ಒಂದೊಂದು ಸತಿ ಓಕೆ ಅಂತ ಹೇಳಿ ಮಾಡ್ತೀನಿ. ಸ್ವೀಟ್ ಅವಲಕ್ಕಿ ಅಂದರೆ ತುಂಬ ಇದು ಅಲ್ಲ, ಒಂದು ಬೆಲ್ಲಕ್ಕೆ ಮತ್ತು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿ ಅವಲಕ್ಕಿನ ಹಾಕಿದರೆ ಸೊ ಬೆಲ್ಲದ ಅವಲಕ್ಕಿ, ಸ್ವೀಟ್ ಅವಲಕ್ಕಿ ರೆಡಿ ಆಗುತ್ತೆ. ಖಾರ ಅವಲಕ್ಕಿಗೆ ನಾವು ಎಣ್ಣೆ ಕಾಯ್ಕಿಟ್ಕೊಂಡು ಸ್ವಲ್ಪ ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಸ್ವಲ್ಪ ಒಣಮೆಣಸು, ಹಾಗೆ ಕಾಯಿ ತುರಿನ ಹಾಕಿ, ಖಾರ ಪುಡಿನ ಹಾಕಿ, ಉಪ್ಪನ್ನು ಹಾಕಿ ಸೊ ರೆಡಿ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಅವಲಕ್ಕಿನ ಕಲಸಿದ್ರೆ ಖಾರ ಅವಲಕ್ಕಿ ರೆಡಿ ಆಗುತ್ತೆ. ನನಗೆ ಮಕ್ಕಳು ರಜೆಯಲ್ಲಿರುವಾಗ ಏನಾದರೂ ಫಂಕ್ಷನ್ ಬಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಅವರನ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗಿಬಿಡತ್ತೆ ನನಗೆ. ಹಾಗಾಗಿ ಅವತ್ತು ಬೇರೆಯವ್ರ ಜೊತೆ ಹೋಗಬೇಕಾಗಿದ್ದರಿಂದ ಸೊ ನಾನಲ್ಲಿ ಒಂದು ಮೇನ್ ರೋಡಿಗೆ ಹೋಗಬೇಕಾಗಿತ್ತು. ನಾವು ಮೇನ್ ರೋಡಿಗೆ ಹೋಗಬೇಕು ಅಂತಂದರೆ ನಮ್ಮ ತೋಟ ದಾಟಿ ಇನ್ನೊಂದು ತೋಟ ದಾಟಿ ಅಲ್ಲಿಗೆ ಮೇನ್ ರೋಡಿಗೆ ತಲುಪಬೇಕು. ಸೊ ಈ ಥರ ನಾನು ಬದುಕ್ತೀನಿ, ಈ ಥರ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಜೀವನ ಅದೇ ಥರ ಇರಬೇಕು, ಇದೇ ಥರ ಇರಬೇಕು ಅಂತ ಹೇಳಿ ನಾವು ಕನಸು ಕಟ್ಕೊಂಡ್ರೆ ಸೊ ಡಿಸಪಾಯಿಂಟ್ಮೆಂಟ್ ಆಗೋದಂತೂ ತುಂಬ ನಿಜ. ಖಂಡಿತವಾಗ್ಲೂ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಇದ್ದದ್ರಲ್ಲೇ ನಾವು ಹೋಗ್ತಾ ಇದ್ರೆ, ನಮ್ಮದು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಓಕೆ, ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದ್ದೇವೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಇದೊಂದು ನನ್ನ ಒಂದು ಒಪಿನಿಯನ್ನು. ಜಾಸ್ತಿ ಕನಸು ಕಟ್ಕೊಂಡು ಡಿಸಪಾಯಿಂಟ್ಮೆಂಟ್ ಆಗೋದಕ್ಕಿಂತ ಇದ್ದದ್ರಲ್ಲೇ ಹೊಂದ್ಕೊಂಡೋದ್ರೆ ಅದೇ ಒಂದು ನಮ್ಮ ಬದುಕು ತುಂಬ ಚೆನ್ನಾಗಿ ಸಾಗುತ್ತೆ ಅಂತ ಹೇಳಿ. ಸೊ ಇದೊಂದು ಇಲ್ಲಿ ಸೀಮಂತದ ಕಾರ್ಯಕ್ರಮ ಆಗ್ತಾಯಿತ್ತು, ಹಾಗಾಗಿ ಬಂದಿದ್ವಿ. ನನಗೆ ಅವತ್ತು ಮಕ್ಕಳನ್ನ ಹೊರಡ್ಸ್ಕೊಂಡು ಹೋಗೋ ಟೈಮಲ್ಲಿ ನನಗೆ ಟಿಫನ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬಂದ ತಕ್ಷಣ ಟಿಫನ್ ಇತ್ತು, ಇಡ್ಲಿ ಸಾಂಬಾರು ಚಟ್ನಿ ಇತ್ತು. ಸೊ ಹಾಗಾಗಿ ನಾನು ಮತ್ತು ಮಗಳು ತಿಂದ್ಕೊಂಡ್ವಿ. ಮಗನಿಗೆ ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಸೊ ಸೀದಾ ಹೋದವನೇ ಅಡುಗೆ ಮನೆಗೆ ಹೋಗ್ತಾನೆ, ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಇದನ್ನು ಮಾತ್ರ ಕ್ಲಿಯರಾಗಿ ತೆಗೆದಿದ್ದಾನೆ, ಮಿಕ್ಕಿದನ್ನು ಮಾತ್ರ ಕ್ಲಿಯರಾಗಿ ತೆಗಿಲಿಲ್ಲ. ಸೊ ಹಾಗಾಗಿ ನಾನು ಫುಲ್ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನಾವೇನು ಸೀಮಂತ ಅಂತ ಹೇಳ್ತೇವಲ್ಲ, ಈ ಸೈಡಲ್ಲೆಲ್ಲ ಕೋಡಿ ಅಂತ ಹೇಳ್ತಾರೆ. ಇಲ್ಲಿ ಹೋಮ ಹವನ ಜಾಸ್ತಿ. ಹಾಗಾಗಿ ಮಧ್ಯಾಹ್ನ ನಾವು ಬರೋವರೆಗೂ, ಅಂದರೆ ಊಟಕ್ಕಾಗೋವರೆಗೂ ಹೋಮ ನಡೀತಾನೆ ಇರುತ್ತೆ. ಇದು ನಾವು ಹೋದಾದ್ಮೇಲೆ ಸ್ವಲ್ಪ ಜನ ಇದ್ದರು, ಮತ್ತೆ ಲಾಸ್ಟಲ್ಲಿ ತುಂಬ ಜನ ಬಂದಿದ್ದರು. ಹಾಗೆ ಇಲ್ಲಿ ದನಗಳಿದ್ದಿದ್ದರಿಂದ ಮಕ್ಕಳು ದನಗಳ ಹತ್ರನೇ ಜಾಸ್ತಿ ಓಡಾಡ್ತಾ ಇದ್ರು. ನನಗೆ ಹೊಸ ಪ್ಲೇಸ್ ಆಗಿದ್ದರಿಂದ, ಅಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇವತ್ತು ದೇವಸ್ಥಾನಕ್ಕೆ. ಸೊ ಹಾಗಾಗಿ ಮಕ್ಕಳ ಕಡೆನೇ ಗಮನ ಇತ್ತು ನನಗೆ. ಶ್ರೀ ಮಹಾಸಾಮ್ರಾಜ್ಯಶಾಲಿನ್ಯೇ ನಮಃ. ಶ್ರೀ ಆತ್ಮವಿದ್ಯಾಯೇ ನಮಃ. ಶ್ರೀ ಮಹಾವಿದ್ಯಾಯೇ ನಮಃ. ಶ್ರೀ ವಿದ್ಯಾಯೇ ನಮಃ. ಶ್ರೀ ಕಾಮಸೇತಾಯೇ ನಮಃ. ಶ್ರೀ
ಈ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ನಡೀತಾ ಇತ್ತು. ನಾನು ಕೂಡ ಒಂದೆರಡು ಕುಂಕುಮಾರ್ಚನೆಯಲ್ಲಿ ಭಾಗವಹಿಸಿದ್ದೇನೆ. ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಬಟ್ ಇಲ್ಲಿಂದ ಹೋಗ್ಬೋದು, ಅದೇ ಟೈಮಿಗೆ ಆಗುವಾಗ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ, ಹೆಚ್ಚಾಗಿ ಒಪ್ಕೊಳ್ಳೋದಿಲ್ಲ. ಈ ಸೈಡ್ ದಕ್ಷಿಣ ಕನ್ನಡ ಸೈಡ್ ಏನಾಗುತ್ತೆ ಅಂತಂದರೆ, ಯಾವುದೇ ಫಂಕ್ಷನ್ ಆದ್ರೂ ಕೂಡ ಮಲ್ಲಿಗೆ ಇಲ್ಲದೆ, ಅಂದರೆ ನಮ್ಮ ಸೈಡು ಮಲ್ಲಿಗೆ ಮುಟ್ಕೋತಾರೆ, ಬಟ್ ಈ ಥರ ಒಂದು ಮಲ್ಲಿಗೆ ಜಡೆ ಹಾಕೋದು ಇಲ್ಲಿ ಒಂದು ವಿಶೇಷತೆ. ಇವಳ ಹೆಸರು ಬಂದು ಅನುಷಾ ಅಂತ ಹೇಳಿ. ತುಂಬ ಪೇಷನ್ಸಿಂದ, ಅಂದರೆ ಅವಳು ಯಾವುದೇ ಒಂದು ಡಿಮ್ಯಾಂಡಿಂಗ್ ಇಲ್ದೇ ಅಷ್ಟು ಚೆನ್ನಾಗಿ ಅಷ್ಟು ಖುಷಿ ಖುಷಿಯಿಂದ ರೆಡಿ ಮಾಡಿಸ್ಕೊತಾ ಇದ್ಲು. ನಾನು ಎಲ್ಲರನ್ನೂ ನೋಡ್ತೀನಿ ಹೆಚ್ಚಾಗಿ ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಹಾಗೆ ಬೇಡ ಹೀಗೆ ಬೇಡ ಅಂತ ಹೇಳಿ. ಬಟ್ ನನಗೆ ಇವಳು ರೆಡಿ ಮಾಡಿಸ್ಕೊಳ್ಳೋದನ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನಗೆ ರೆಡಿ ಮಾಡ್ತಾ ಇರೋದನ್ನು ನೋಡೋದಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ ನೋಡೋಣ ಅಂತ ಹೇಳಿ. ನಮ್ಮ ನೈಬರ್ ಅವರು, ಸೊ ಹಾಗಾಗಿ ಅವ್ರ ಜೊತೆನೇ ಹೋಗಿದ್ದೆ. ಅವ್ರ ಮಗಳದು ಸೀಮಂತ ಇದ್ದಿದ್ರಿಂದ ಎಷ್ಟು ಸತಿ ಮಕ್ಕಳನ್ನ ಕರೆದ್ರೂ ಬರ್ತಾನೆ ಇರಲಿಲ್ಲ. ಪದೇ ಪದೇ ದನದ ಹತ್ರನೇ ಹೋಗ್ತಾ ಇದ್ರು. ಹೇಳೋಕ್ಕಾಗೋದಿಲ್ಲ, ಒಂದ್ಸತಿ ಗುದ್ದುಬಿಟ್ರೆ ಅಂತ ಹೇಳಿ ಮೇಲೆ ಅತ್ತೆ ಅವ್ರು ಮಾಡೋ ಉಪದ್ರಕ್ಕೆ ನಮಗೆ ಸಹಿಸ್ಕೊಳಕ್ಕಾಗೋದಿಲ್ಲ, ಏನು ಪ್ರಾಣಿಗಳು ಸಹಿಸ್ಕೊಳುತ್ತಾ ಅಂತ ಹೇಳಿ ಹೆದರಿಕೆ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಕೂಡ ಅವ್ರ ಹಿಂದಿಂದನೇ ಹೋಗ್ತಾ ಇದ್ದೆ ಅಲ್ಲಿ. ಫೈನಲಿ ಮಧ್ಯಾಹ್ನ 1:30-2 ಗಂಟೆ ಆಗುವಾಗ ಊಟಕ್ಕಾಯಿತು. ಊಟ ಮಾಡಿಕೊಂಡು ಐಸ್ ಕ್ರೀಮ್ ಇಟ್ಟಿದ್ರು, ಸೊ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.